ನೀವು ಬೇಸಿಕಲಿ ಅಂದಿನ ಹೈದರಾಬಾದ್ ಕರ್ನಾಟಕದ ಇಂದಿನ ಕಲ್ಯಾಣ ಕರ್ನಾಟಕದ ಹುಣಸಿಗೆಯವರು. ನಿಮಗೆಲ್ಲ ಗೊತ್ತೈತಿ, ನಮ್ಮ ಕಡೆ ಜನ ಗುಳೆ ಹೋಗ್ತಾರೆ, ಮಂಗಳೂರಿಗೆ ಹೋಗ್ತಾರೆ, ಬೆಂಗಳೂರಿಗೆ ಬರ್ತಾರೆ. ಗುಳೆ ಹೋಗೋದು ಎದಕ್ಕೆ ಅಂದರೆ ಹೊಟ್ಟೆಪಾಡಿಗೆ. ಎಲ್ಲೋ ಒಂದು ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೂಲಿಕಾರರಾಗಿ ಬರ್ತಾರೆ. ಅವ್ರು ಎಂದೂ ಸಾಮ್ರಾಜ್ಯ ಕಟ್ಟೋಕ್ಕಾಗಲ್ಲ, ಹೊಟ್ಟೆಯನ್ನು ಕಟ್ತಾರೆ. ನೀವು ಹುಣಸಿಯಿಂದ ಯಾಕೆ ಬಂದ್ರಿ, ಯಾವಾಗ ಬಂದ್ರಿ ಅನ್ನೋದನ್ನು ಭಾಳ ಸಲ ಹೇಳಿರಿ. ಆದರೆ ಈಗ ನಮ್ಗೆ ಹೇಳಿದ್ರೆ ಏನಾಗುತ್ತೆ, ಅದು ಒಂದು ಹೊಸ ರಿಫ್ರೆಶ್ ನಮ್ಮ ಮನಸ್ಸಿನಲ್ಲಿ ಆಗ್ತದೆ. ಸರ್, ನಾನು ಒಂಥರ ಗೂಳೆ ಬಂದಾಗ ಬೆಂಗಳೂರಿಗೆ ಹೊಟ್ಟೆಪಾಡಿಗೋಸ್ಕರ ಗೂಳೆ ಬಂದಾಗ ಬೆಂಗಳೂರಿಗೆ ಕೆಲಸಕ್ಕಂತ ಹುಡ್ಕೊಂಡು ಬಂದಿದ್ದು 2004 ಅಕ್ಟೋಬರಲ್ಲಿ. ನಾವು 4-5 ಜನ ಫ್ರೆಂಡ್ಸ್ ಎಲ್ಲ ಊರಲ್ಲಿ ಕುಂತಿರ್ತೀವಿ. ಎಜುಕೇಷನ್ನು ಆಲ್ಮೋಸ್ಟ್ ಒಂದು PUC ಫೇಲ್ ಆದ ತಕ್ಷಣ ಮನೇಲಿ ಏನೋ ಒಂದು ಥರ ಕಷ್ಟ. ನಾನು ಹುಟ್ಟಿದ್ದೆ ಭಾಳ ಬಡತನ ಫ್ಯಾಮ್ಲಿಯಲ್ಲಿ. ನಮ್ಮ ಅಪ್ಪ ಅಮ್ಮ ಇಬ್ಬರು ಓದಿರಲಿಲ್ಲ. ನನಗೆ ಅಪ್ಪ ಅಮ್ಮನಿಗೆ 4 ಜನ ಮಕ್ಕಳು, ನಾವು 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಎಲ್ಲೋ ಒಂದು ಕಡೆ ಅಣ್ಣನ ಮದುವೆ ಆಗುತ್ತೆ. ಆದ ತಕ್ಷಣ ನಾನು ಏನು ಮಾಡಬೇಕು ಅಂತೇಳಿ ನಾನು ಒಂದು ಚಿಕ್ಕದಾಗಿ ಒಂದು ಪಾನ್ಸೆಪ್ ಅಂಗಡಿ ಇಟ್ಕೊಂಡಿರ್ತೀನಿ ಊರಲ್ಲಿ. ಪಾನ್ ಬೀಡ ಇಟ್ಕೊಂಡಿರ್ತೀನಿ. ಪಾನ್ ಬೀಡ ಇಟ್ಕೊಂಡು ಪಾನ್ ಬೀಡ ಮಾಡ್ತಾ ಇರ್ತೀನಿ. ಅದು ಎಲ್ಲೋ ಒಂದು ಕಡೆ ಊರಲ್ಲಿ ಗೊತ್ತಲ್ರಿ, ಉದ್ರಿ ಕೊಡಬೇಕು, ದುಡ್ಡು ವಾಪಸ್ ಕೇಳಿದಾಗ ನಾವೆಲ್ಲಿ ಓಡಿ ಹೋಗ್ತೀವಿ, ನಾವೇನು ದಂಟಿನ ಮನೆ ಕಟ್ಟಿದ್ದೀವಿ, ಅವೆಲ್ಲ ಕಾಮನ್ ವರ್ಡ್ಸ್ಗಳು ನಮ್ಮ ಕಡೆ ಬಂದೇ ಇರುತ್ತೆ. ಅವಾಗ ಏನು ಮಾಡ್ಬೇಕಂತಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಬೆಂಗಳೂರಿಗೆ ಹೋದ್ರೆ ನಾವು ಕೆಲಸ ಮಾಡ್ಬೋದು, ನಮ್ಮ ಬೆಂಗಳೂರಲ್ಲಿ ಒಂದು ಪಗಾರ ಸಿಗುತ್ತೆ ಅಂತ ಒಂದು ಹೇಳ್ತಾರೆ. ಅವಾಗ 5-6 ಜನ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರು ಗೂಳೆ ಬರ್ತೀವಿ. ಅವಾಗ 2004 ಅಕ್ಟೋಬರಲ್ಲಿ. ಆ ಅಕ್ಟೋಬರಲ್ಲಿ ಬೆಂಗಳೂರು ಹೊಸದ. ನಾನು ಅಲ್ಲೋಕ್ಕಿಂತ ಮುಂಚೆ ಬೆಂಗಳೂರು ಯಾವತ್ತೂ ಕಂಡಿರಲಿಲ್ಲ, ನೋಡಿರಲಿಲ್ಲ. ಬಂದ ತಕ್ಷಣ ಮೆಜೆಸ್ಟಿಕ್ ಇಳಿಸ್ತೀವಿ. ಮೆಜೆಸ್ಟಿಕ್ಕಲ್ಲಿ ಜಂಗಲಿ. ಬೆಳಗ್ಗೆ ಒಂದು 8 ಗಂಟೆ 8:15 ಬಂದು ಇಳ್ಕೊತೀವಿ. ಅಲ್ಲೇ ಮೆಜೆಸ್ಟಿಕ್ ಶೌಚಾಲಯದಲ್ಲಿ ಸ್ನಾನ ಮಾಡ್ತೀವಿ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಏನು ಮಾಡಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಅಲ್ಲಿ ಏನಪ್ಪ ನನಗೊಂದು ಕಾನ್ಫಿಡೆನ್ಸ್ ಅಂದರೆ, ನಮ್ಮ ತಾಯಿಯ 2 ಅಣ್ಣ ತಮ್ಮರು ಇಲ್ಲಿದ್ದಾರೆ. ಒಬ್ಬರು ಸೋದರ ಮಾವರು, ಒಬ್ಬರು ಅಡ್ವೊಕೇಟ್ ಆಫ್ ಹೈಕೋರ್ಟು, ಒಬ್ಬರು GK ವಿಕೆಲ್ ಕೆಲಸ ಮಾಡ್ತಾಯಿದ್ರು. ಸರಿ, ನನಗೇನೋ ಒಂದು ಆ ಒಂದು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಕೆಲಸ ಸಿಕ್ಕಿಲ್ಲ ಅಂದ್ರೆ ಅವ್ರ ಹತ್ರ ಹೋದ್ರೈತೆ ಅಂತೇಳಿ ಆ ಒಂದು ಕಾನ್ಫಿಡೆನ್ಸಲ್ಲಿ ಬೆಂಗಳೂರು ಬರ್ತೀನಿ. ಮೆಜೆಸ್ಟಿಕ್ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದಾಗ ನಿಮಗೆಲ್ಲ ಮೋಸ್ಟ್ಲಿ ಬೆಂಗಳೂರು ಬಂದ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂಡರ್ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಈ ವಾಚು, ಈ ಬೆಲ್ಟ್, ಎಲೆಕ್ಟ್ರಾನಿಕ್, ಈ ಸ್ಪೆಕ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ. ನಾವು ಬೆಂಗಳೂರಿಗೆ ಬಂದೀವಿ, ಏನಾದರೂ ಖರೀದಿ ಮಾಡ್ಬೇಕಂತೇಳಿ. ಯಾಕಂದ್ರೆ ನಾನೆಲ್ಲ ಭಾಳ ಸ್ಮಾಲ್ ಬಜೆಟಲ್ಲಿ ಬಂದಿದ್ದು ಬೆಂಗಳೂರು ಆ ಟೈಮ್ದಲ್ಲಿ. ಹೋಗ್ಬೇಕಾದ್ರೆ ಒಂದು ಎನ್ಕ್ವೈರಿ ಮಾಡೋಕ್ಕೆ ಹೋಗ್ತೀವಿ, ಎಷ್ಟು ಅಂತೇಳಿ. ಅವ್ನು ಫಸ್ಟ್ 400 ರೂಪಾಯಿ ಅಂತ ಹೇಳ್ತಾನೆ. ಇಲ್ಲ, ಅಷ್ಟು ಕೊಡೋಕ್ಕಾಗಲ್ಲ, ನಾವು 100 ರೂಪಾಯಿ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿಲ್ಲ. ಅವರವರೇ ಬಂದು ನಾನು 300 ಕೊಡ್ತೀನಿ, ಒಬ್ರು 250 ಕೊಡ್ತೀನಿ ಅಂತ ಚೌಕಸ್ ಮಾಡ್ತಾರೆ. ಅವ್ನು ಹೇಳ್ತಾನೆ, ನೋಡಿ ನೀವು ತೊಗೊಂಡ್ಲಾರ ಅವ್ನು ಕೊಡ್ತೀನಿ. ಅದು ಬೆಂಗಳೂರು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ. ಅವಾಗ ನೋಡಿರಿ, ಅವ್ರು 300 ಕೇಳ್ತಾರೆ, ನೀವು 100 ರೂಪಾಯಿ ಕೇಳ್ತಾರೆ, ಆಗಲ್ಲ ಅವ್ರಿಗೆ ಕೊಡ್ತೀನಿ ಅಂತ. ಕೊಡಿ ಅಂತಂದರೆ ಇಲ್ಲರಿ, ನೀವು ಫಸ್ಟ್ ನೀವು ಕೇಳಿದ್ರೆ ನಿಮ್ಗೆ ಕೊಡಬೇಕಂತ ಸ್ಟಾರ್ಟ್ ಆಗುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್. ಕೊನೆಗೆ 200 ರೂಪಾಯಿ ಕೊಟ್ಟು ಅದನ್ನು ಸ್ಪೆಕ್ಸ್ ಒಂದು ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಆಯಿತು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಸುಂಕದ ಕಟ್ಟೆ ಹತ್ರ ಈ ಪಿನ್ನೆ ಇಂಡಸ್ಟ್ರಿಯಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀವಿ. ಅಲ್ಲಿ ಇಲ್ಲ, ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ, ಅದು ಇದು ಅಂತಾರೆ. ಅವರು 2-3 ಜನ ಸ್ವಲ್ಪ ದುಡ್ಡು ಇಟ್ಕೊಂಡು ಬಂದಿರ್ತೀವಿ. 2-3 ಜನ ನನ್ನ ಜೊತೆ ಇರ್ತಾರೆ. 3 ದಿನಕ್ಕೆ ಅವ್ರು ವಾಪಸ್ ಎಲ್ಲ ಊರಿಗೆ ಹೋಗ್ಬಿಡ್ತಾರೆ. ಏನು ಕೆಲಸ ಸಿಗಲ್ಲ. ಈಗ ನಾನೇನು ಮಾಡ್ಬೇಕಂತೇಳಿ ಫಸ್ಟ್ ನಮ್ಮ ಸೋದರ ಅವ್ರ ಮನೆಗೆ ಹೋಗ್ತೀನಿ. ಅವ್ರು ನಿಜಕ್ಕೂ ನನಗೆ ಅವ್ರ ಪ್ರಯತ್ನ ಮೀರಿ ನನ್ನ ಕೆಲಸ ಹುಡುಕ್ತಾರೆ. ಒಂದು ಪಿನ್ನೆ ಇಂಡಸ್ಟ್ರಿಯಲ್ಲಿ ಫಸ್ಟ್ ನನ್ನ ಕೆಲಸ ಸಿಗುತ್ತೆ. ಈ ಕ್ಯಾಪ್ದು ಬೂಚ್ ಬರ್ತೈತೆ, ಅದನ್ನು ಆ ಥರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗೆ ನಾನು ಜಾಯ್ನ್ ಆಗ್ತೀನಿ. 2,000 ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ. ಕೆಲಸ ಸ್ಟಾರ್ಟ್ ಮಾಡ್ತೀನಿ, ಜಾಯ್ನ್ ಆಗ್ತೀನಿ. ನನಗೆ ಅವಾಗ ಇಂಗ್ಲೀಷ್ ಗೊತ್ತಿಲ್ಲ. ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಹುಟ್ಟಿದವರು. ಇಂಗ್ಲೀಷ್ ಗೊತ್ತಿರಲಿಲ್ಲ, ಬೆಂಗಳೂರು ಗೊತ್ತಿರಲಿಲ್ಲ. ಕೆಲಸ ಸ್ಟಾರ್ಟ್ ಆಗುತ್ತೆ. ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಆ ಒಂದು ದಿನ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದಾಗ ಅವರು ಸ್ವಲ್ಪ ಒಂದು 2-3 ಮಿಸ್ಟೇಕ್ ನನ್ನ ಕಡೆಯಿಂದ ಆಗುತ್ತೆ. ಅವ್ರು ತೆಗೆದಾಕ್ಬಿಡ್ತಾರೆ. ತೆಗೆದಾದ ತಕ್ಷಣ ಮತ್ತೆ ಏನು ಮಾಡೋದು ಅಂತೇಳಿ ಇನ್ನೊಬ್ಬರು ಸೋದರ ಅವ್ರ ಮನೆಗೆ ಬರ್ತೀನಿ. ಅವರು ಅಡ್ವೊಕೇಟ್ ಇರ್ತಾರೆ. ಅವರು ಪಾಪ ಹೈಕೋರ್ಟಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಚಿಕ್ಕದಾಗಿ ಕೆಲಸ ಪ್ರೈವೇಟಲ್ಲಿ ಕೊಡಿಸ್ಬೇಕಂತ ಟ್ರೈ ಮಾಡ್ತಾರೆ. ಅವರು ಒಂದು ವಾರ ಟ್ರೈ ಮಾಡ್ತಾರೆ, ಆಗಲ್ಲ. ಅವ್ರು ಒಂದು ಮಾತು ಹೇಳ್ತಾರೆ, ನಿನಗೆ ಇಲ್ಲಿ ಬಿಕಾಸ್ ನೀನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ನಿನ್ನ ಕೆಲಸ ಕಷ್ಟ, ವಾಪಸ್ ಊರಿಗೆ ಹೋಗ್ಬಿಡು ಅಂತ ಒಂದು ಖರ್ಚಿಗೆ ನಾನು ಸ್ವಲ್ಪ ದುಡ್ಡು ಕೊಡ್ತಾರೆ. ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದವನು KSRTC ಬಸ್ ಸ್ಟ್ಯಾಂಡಲ್ಲಿ ಕುಂತಾಗ ಒಂದು ನ್ಯೂಸ್ ಪೇಪರ್ ನೋಡ್ತೀನಿ. ಆ ನ್ಯೂಸ್ ಪೇಪರಲ್ಲಿ 12,000 ರೂಪಾಯಿ ಸ್ಯಾಲ್ರಿ, ಊಟ ಉಚಿತ, ವಸತಿ ಉಚಿತ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಇರ್ತೀವಿ. ಇವಾಗ ನೋಡಿರ್ತಿರ್ತಾವೆ, ಇವಾಗೂ ತಮ್ಮ ಎಲ್ಲ ಒಂದು ಮಾಧ್ಯಮದಲ್ಲಿ ನೋಡಿರ್ತಾರೆ. ನನಗೊಂಥರ ಖುಷಿಯಾಗಿಬಿಡುತ್ತೆ. 12,000 ರೂಪಾಯಿ ಊಟ ಮತ್ತು ಎಲ್ಲ ಫ್ರೀ ಅಂತೇಳಿ ಆ ಕಂಪ್ನಿಗೆ ಫೋನ್ ಮಾಡ್ತೀನಿ. ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಏನು ಅರ್ಥ ಆಗಲ್ಲ. ಜೈ ಭಾರತ್ ನಗರಲ್ಲಿ ಒಂದು WWI ಅಂತ ಒಂದು ಕಂಪ್ನಿ, ಇಟ್ಸ್ ಎ ಹೋಲ್ಸೇಲ್ ವೇರ್ ಹೌಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ. ಅದು 5:15 ನಾನು ಗೊತ್ತಿಲ್ಲ, ಅಲ್ಲಿ ಹುಡ್ಕೊಂಡು ಡ್ರಾಪ್ ತೊಗೊಂಡು ಕೊನೆಗೆ 5:15 ಬರ್ತೀನಿ. ಅವ್ರು 5:15 ಬಂದ ತಕ್ಷಣ ಕಂಪ್ನಿ ಹೇಳ್ತಾರೆ ಇಂಟರ್ವ್ಯೂ ಕ್ಲೋಸ್ ಆಗಿದೆ ಅಂತೇಳಿ. ನಾನು ಮತ್ತೆ ಏನು ಮಾಡ್ಬೇಕು, ಈಗ ಮಾಮಾರಿಗೆ ಹೇಳಿದ್ದೀನಿ ಊರಿಗೆ ಹೋಗ್ತೀನಿ ಅಂತೇಳಿ. ಏನು ಮಾಡ್ಬೇಕಂತೇಳಿ ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ಇವತ್ತೇನಾದರೂ ನಿಮ್ಮ ಹತ್ರ ಇರೋಕ್ಕೆ ಏನಾದ್ರು ಜಾಗ ಕೊಟ್ಟರೆ ನಾನು ಬೆಳಗ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ ಅಂತಾರೆ. ಆ ಕಂಪ್ನಿ ಓಕೆ ಅಂತಾರೆ. ಬೆಳಗ್ಗೆ ಇಂಟರ್ವ್ಯೂ ತೊಗೋತಾರೆ. ಇವ್ರು ಸೆಲೆಕ್ಟೆಡ್ ಅಂದ್ಬಿಡ್ತಾರೆ. ನಾನು ಸೆಲೆಕ್ಟೆಡ್ ಅಂದ ತಕ್ಷಣ ನನಗೊಂಥರ ಹುಮ್ಮಸ್ಸು, ಪರವಾಗಿಲ್ಲಪ್ಪ ಒಂದು ಕೆಲಸ ಸಿಕ್ತು 12,000 ರೂಪಾಯಿ ಅಂತೇಳಿ. ಅದಾದಮೇಲೆ ಹುಡ್ರೆಲ್ಲ ಬರ್ತಾ ಇರ್ತಾರೆ. ಒಂದು 100-150 ಜನ ಹುಡುಗರೆಲ್ಲ ಬರ್ತಾ ಇರ್ತಾರೆ.
ಬೆಳಗ್ಗೆ ಬ್ಯಾಗ್ ಹಾಕ್ಕೋತಾರೆ, ಬ್ಯಾಗ್ ಹಾಕ್ಕೊಂಡು ಎಲ್ಲ ಫೀಲ್ಡ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ನನಗೆ ಆ ಇಂಟರ್ವ್ಯೂ ತೊಗೊಂಡವನು ಇವ್ರ ಜೊತೆ ಹೋಗಿ ಅಂತ ಹೇಳ್ತಾರೆ. ಫಸ್ಟ್ ನಾವು DRDO ಅವ್ರಿಗೆ ಹೋಗ್ತೀವಿ. DRDOಗೆ ಅಲ್ಲಿ ಹೋಗೋವರೆಗೆ ನನಗೆ ಗೊತ್ತಿಲ್ಲ ಇದೇನು ಕೆಲಸ ಏನು ಅಂತೇಳಿ. ಹೋಗ್ತೀವಿ, ಒಂದು 12 ಗಂಟೆ ಆಗಿರುತ್ತೆ. ಅಲ್ಲಿ ಹೋಗಿ ನಮ್ಮ ಹುಡುಗ ಬೆಲ್ ಮಾಡ್ತಾನೆ. ಅಲ್ಲಿ ಅವರು ಬಂದು ಹೊಡೆದು ಬಿಡ್ತಾರೆ. ಸೆಕ್ಯೂರಿಟಿ ಹೆಂಗೆ ನಿಮ್ಗೆ ಅಲೌ ಮಾಡ್ತಾರೆ DRDO ಅಲ್ಲಿ ಅಂತೇಳಿ. ನನಗೆ ಫುಲ್ ಭಯ ಬಂದುಬಿಡುತ್ತೆ, ಒಂಥರ ನರ್ವಸ್ ಆಗಿಬಿಡ್ತಾನೆ. ಅಯ್ಯೋ ರಮ್ಮ ಇಷ್ಟೊಂದು ರಿಸ್ಕ್ ಇದೆ ಕೆಲಸ ಅಂತೇಳಿ. ವಾಪಸ್ ಬರ್ತೀನಿ ಆಫೀಸ್ಗೆ, ಬಂದು ಸರ್ ಇಲ್ಲ ಸಾರಿ ಸರ್ ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಡಿಸೈಡ್ ಮಾಡ್ತೀನಿ. ಯಾರು ನನ್ನ ಹುಡುಗ ಟ್ರೈನರ್ ಇರ್ತಾನೆ, ಆ ಟ್ರೈನರ್ ಹೇಳ್ತಾನೆ, ನೋಡು ನೀನು ಕೆಲಸ ಮಾಡ್ಬೇಕಂತ ಬೆಂಗಳೂರು ಬಂದಿದೆಯಾ, ನೀನು ಊರಿಗೆ ಹೋದ್ರೆ ಏನು ಮಾಡ್ತೀಯಾ, ಅಟ್ಲೀಸ್ಟ್ ನೀನು ಇಲ್ಲಿದ್ದಾಗ ನೀನು ಈಗ ಊರಿಗೆ ಹೋದಾಗ ನೀನು ಮತ್ತೆ ಏನೋ ಯಾಜಿಟೇಜ್ ಮಾಡ್ಬೋದು, ನೀನು ಒಂದು ಪಾನ್ ಬಿಡಿ ಇಟ್ಕೊಂಡಿದ್ದು ಅದನ್ನೇ ಕಂಟಿನ್ಯೂ ಮಾಡ್ಬೋದು. ಬಟ್ ಕಷ್ಟ ಅಂತ ನಿನ್ಗೆ ಗೊತ್ತಾಗೋದೇ ಇವತ್ತು ಇರು ಅಂತೇಳಿ. ನಿಜಕ್ಕೂ ನಾನು ಅವತ್ತು ನೆನೆಸ್ತಾ ಇದ್ದೀನಿ. ಆ ಹುಡುಗ ಜಾನ್ ಅಂತೇಳಿ, ಆ ಹುಡುಗ ನಾನು ಒಂದು 2-3 ಅಡ್ವೈಸ್ ಮಾಡ್ತಾನೆ ಇರು ಅಂತೇಳಿ. ಆಯಿತು ಅಂತ ಇರ್ತೀನಿ. ನೈಟೆಲ್ಲ ಬೆಳಗ್ಗೆ ಮತ್ತೆ ಒಂದೇ ಬಾತ್ರೂಮ್ ಇರುತ್ತೆ. ಒಂದೇ ಬಾತ್ರೂಮಲ್ಲಿ ಒಬ್ಬರು ಸ್ನಾನ ಮಾಡೋದು, ಒಬ್ಬರು ದಿನನಿತ್ಯ ಕೆಲಸ ಮಾಡೋದು, ಹಾಗೆ ಯಾಜಿಟೇಜ್ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ. ಡೋರ್ ಟು ಡೋರ್ ಹೋಗಿ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅದು ಕಮಿಷನ್ ಬೇಸಸ್, ಸ್ಯಾಲ್ರಿ ಇಲ್ಲ. ನಾವೇನು ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಇಷ್ಟು ಕಮಿಷನ್ ಸಿಗುತ್ತೆ. 100 ರೂಪಾಯಿ ಪ್ರಾಡಕ್ಟ್ ಮಾಡಿದ್ರೆ 10 ರೂಪಾಯಿ ಸಿಗ್ತಾ ಇರುತ್ತೆ. ಮಾಡ್ತಾ ಹೋಗ್ತೀವಿ. ಒಂದು 3 ತಿಂಗಳಾಗುತ್ತೆ. ನನಗೆ ಅದು ಯಾಕೋ ನಡ್ಕೊಂಡು ಹೋಗ್ಬೇಕು, ಡೈಲಿ ಫೀಲ್ಡ್ಗೆ ಹೋಗಬೇಕು, ಶಿವಾಜಿನಗರ ಹೋಗಬೇಕು, ನೈಟ್ 12 ಗಂಟೆವರೆಗೆ ಕೆಲಸ ಮಾಡಬೇಕು. ಪ್ರಾಡಕ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಬರೋದು, ಇಲ್ಲಾಂದರೆ ಇಲ್ಲ ಉಪವಾಸ ಮಾಡ್ಕೋಬೇಕು. ಆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಆವಾಗ ನಮ್ಮ ಸತೀಶ್ ಅವರು, ಈ ನನ್ನ ಏನು ಚೇರ್ಮನ್ ಅಂತಿದ್ದಾರೆ, ನನ್ನ ಏನು ಪಾರ್ಟ್ನರ್ ಅಂತಿದ್ದಾರೆ, ಅಥವಾ ನನ್ನ ಬ್ರದರ್ ಅಂತ ಏನು ಎಷ್ಟೋ ಸರಿ ಹೇಳಿದ್ದೀನಿ, ಅವರು ನನಗೆ ಪರಿಚಯ ಆಗ್ತಾರೆ. ಪರಿಚಯ ಆದ ತಕ್ಷಣ ಆವಾಗಿನಿಂದ ಅವ್ರು ನನ್ನ ನೋಡಿ ಏನು ಅನಿಸೋ ಗೊತ್ತಿಲ್ಲ, ನೀನು ಫೀಲ್ಡ್ ಹೋಗೋದು ಬೇಡ, ನೀನು ಆಫೀಸಲ್ಲಿ ಇನ್ವೆಂಟ್ರಿ ನೋಡ್ಕೊ ಅಂತ ಹೇಳಿ. ಅವರು ಅದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಾರೆ. ಅವರು ಹೆಡ್ ಇರ್ತಾರೆ, ಆಲ್ರೆಡಿ ಸೀನಿಯರ್ ಮೋಸ್ಟ್ ಇರ್ತಾರೆ ಅವರು. ಓಕೆ, ಅವರು ಸೇಲ್ಸ್ ಮಾಡಿ ಬೀದಿ ತಿರುಗಾಡಿ ಪ್ರಮೋಷನ್ ಆಗಿ ಸೀನಿಯರ್ ಮೋಸ್ಟ್ ಇರ್ತಾರೆ ಅವರು. ಅವ್ರು ನನಗೆ ನೋಡಿದ ತಕ್ಷಣ ಏನು ಅನಿಸುತ್ತೋ ಗೊತ್ತಿಲ್ಲ, ಅವರು ನೀನು ಫೀಲ್ಡ್ ಹೋಗೋದು ಬೇಡ, ಬಿ ಇನ್ ದ ಆಫೀಸ್ ಅಂತ ಹೇಳ್ತಾರೆ. ಆವಾಗ ಆಫೀಸಲ್ಲಿ ಸ್ಟಾರ್ಟ್ ಆಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ರಿಯಲ್ ಎಸ್ಟೇಟ್ಗಂತ ಜಂಪ್ ಆಗುತ್ತೆ.